ಈ ಮೂವಿಯಲ್ಲಿ ಒಬ್ಬ ಮೀನಿಡಿಯೋನಿಗೆ ಒಂದು ತಲೆಬುರುಡೆ ಸಿಗುತ್ತೆ. ಇನ್ನೊಂದು ಕಡೆ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳೆ. ಆ ಆತ್ಮಹತ್ಯೆಗೂ ಈ ತಲೆಬುರುಡೆಗೂ ಏನು ಸಂಬಂಧ ಅಂತ ಸೂಪರ್ ಆಗಿ ಹೇಳಿರೋ ಮೂವಿನೇ ಕೋಲ್ಡ್ ಕೇಸ್. ಇದೊಂದು ಹಾರರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮಲಯಾಳಂ ಮೂವಿ. ಲೀಡ್ ರೋಲಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಕಾಣಿಸಿಕೊಂಡಿದ್ದಾರೆ. ಇಂಟ್ರಡಕ್ಷನ್ ಆಯಿತು, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ನಮಗೆ ಮೇಧಾ ಅನ್ನೋ ಒಬ್ಬ ಮಹಿಳೆನ ತೋರಿಸ್ತಾರೆ. ಅವಳು ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಆ ಮಗು ಹೆಸರು ಚಿನ್ನುಟ್ಟಿ ಅಂತ. ಆದರೆ ಮೇಧಾ ಮತ್ತು ಅವಳ ಗಂಡನ ಮಧ್ಯೆ ಏನೂ ಸರಿ ಇರಲ್ಲ. ಅದಕ್ಕೆ ಕಾರಣ ಮೇಧಾ ಗಂಡ ಅಜಯ್ನ ತಾಯಿ. ಯಾಕಂದರೆ ಅಜಯ್ ಯಾವಾಗಲೂ ಅವನ ತಾಯಿ ಹೇಳಿದ ಮಾತನ್ನೇ ಕೇಳ್ತಾ ಇರ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಮೇಧಾಗೆ ಅಜಯ್ ಜೊತೆ ಜೀವನ ಸಾಕಾಗೋಗಿ ಅಜಯ್ ಹತ್ರ ಹೋಗಿ ನಾನು ನಿನಗೆ ಡೈವರ್ಸ್ ಕೊಡ್ತೀನಿ ಅಂದರೆ ನಮ್ಮ ಅಮ್ಮಂಗೆ ಹೇಳ್ದ ಅಂತ ಕೇಳ್ತಿರ್ತಾನೆ. ಸೊ ಇವಾಗ ಮೇಧಾ ಅಜಯ್ಗೆ ಡೈವರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಒಂದು ಹೊಸ ಬಾಡಿಗೆ ಮನೆ ನೋಡಿ ಅಲ್ಲಿಗೆ ಶಿಫ್ಟ್ ಆಗ್ತಾಳೆ. ಮೇಧಾ ಡೈವರ್ಸ್ ಕೇಸ್ನ ಅವಳ ಲಾಯರ್ ಫ್ರೆಂಡ್ ಹರಿತಾ ಹ್ಯಾಂಡಲ್ ಮಾಡ್ತಾ ಇರ್ತಾಳೆ. ಮೇಧಾ ಅವಳ ಜೊತೆ ಮಾತಾಡುವಾಗ ನಮಗೆ ಗೊತ್ತಾಗೋದು ಮೇಧಾಗೆ ಒಬ್ಳು ತಂಗಿ ಇದ್ಲು. ಅವಳು ಪ್ಯಾರಾಸೈಕಾಲಜಿಸ್ಟ್ ಆಗಿದ್ಲು. ಅಂದರೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸ್ಟಡಿ ಮಾಡೋದು. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ದೆವ್ವಗಳ ಬಗ್ಗೆ ಸ್ಟಡಿ ಮಾಡೋ ಸೈಕಾಲಜಿಸ್ಟ್ ಆಗಿದ್ಲು. ಆದರೆ ಅವಳು 1 ವರ್ಷದ ಹಿಂದೆ ಸೂಸೈಡ್ ಮಾಡಿಕೊಂಡು ಸತ್ತೋಗಿರ್ತಾಳೆ. ಅದಕ್ಕೆ ರೀಸನ್ ಕೂಡ ಗೊತ್ತಿಲ್ಲ ಅಂತ ಮೇಧಾ ಬೇಜಾರಾಗಿರ್ತಾಳೆ. ಮೇಧಾ ತಂಗಿ ಚಿನ್ನುಟ್ಟಿ ಅಂದರೆ ಮೇಧಾ ಮಗಳಿಗೆ ಒಂದು ಬೊಂಬೆ ಕೊಟ್ಟಿರ್ತಾಳೆ. ಚಿನ್ನುಟ್ಟಿಗೆ ಚಿಕ್ಕಮ್ಮ ಅಂದರೆ ತುಂಬ ಇಷ್ಟ ಇರುತ್ತೆ. ಅದಕ್ಕೆ ಯಾವಾಗಲೂ ಅವಳು ಬೊಂಬೆನ ಜೊತೆಲೇ ಇಟ್ಕೊಂಡಿರ್ತಾಳೆ. ಮೇಧಾ ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಅಲ್ಲಿ ವಿಚಿತ್ರ ಘಟನೆಗಳು ನಡೆಯೋಕೆ ಶುರುವಾಗುತ್ತೆ. ಒಂದಿನ ಸಿಂಕಲ್ಲಿ ಕೂದಲಿನ ಗೊಂಚಲು ಸಿಗುತ್ತೆ. ಫ್ರಿಡ್ಜಿಂದ ತೊಗೊಂಡ ಐಸ್ ಕ್ಯೂಬಲ್ಲಿ ಇರುವೆ ಸತ್ತಿರುತ್ತೆ. ರಾತ್ರಿ ಮೇಧಾ ಮಲಗಿರೋ ಟೈಮಲ್ಲಿ ಅವ್ರ ರೂಮಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಮತ್ತು ಇದ್ದಕ್ಕಿದ್ದ ಹಾಗೆ ಫ್ರಿಡ್ಜಲ್ಲಿ ಬ್ಲೂ ಕಲರ್ ಲೈಟ್ ಕಾಣಿಸೋದು. ಇದೆಲ್ಲ ನೋಡ್ತೀರಾ ನಮಗೆ ಆ ಮನೆಯಲ್ಲಿ ಮೇಧಾ ತಂಗಿ ಆತ್ಮ ಇದೆ ಅಂತ ಗೊತ್ತಾಗುತ್ತೆ. ಇದು ಮೂವಿಯ ಹಾರರ್ ಸೈಡ್. ಇವಾಗ ಇನ್ವೆಸ್ಟಿಗೇಷನ್ ಸೈಡ್ಗೆ ಬರೋಣ. ಒಂದಿನ ಒಬ್ಬ ಮೀನುಗಾರ ಕೆರೆಯಲ್ಲಿ ಮೀನು ಹಿಡಿಬೇಕಾದ್ರೆ ಅವನಿಗೆ ಒಂದು ಕವರಲ್ಲಿ ತಲೆಬುರುಡೆ ಸಿಗುತ್ತೆ. ಅದನ್ನ ನೋಡಿ ಗಾಬರಿಯಾದ ಆ ಮೀನುಗಾರ ಊರವ್ರಿಗೆ ವಿಷಯ ಹೇಳ್ತಾನೆ. ಆಮೇಲೆ ಅಲ್ಲಿಗೆ ಪೊಲೀಸರು ಬರ್ತಾರೆ. ಪೊಲೀಸರು ಬರೋ ಮುಂಚೆ ಊರಿನ ಜನ ಅದರ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಅದು ಅಲ್ಲದೆ ಆ ಬುರುಡೆ ಸಿಕ್ಕಿರೋ ಜಾಗದಿಂದ 400 ಮೀಟರ್ ದೂರದಲ್ಲಿ ಇವಾಗಿನ ಹೋಮ್ ಮಿನಿಸ್ಟರ್ನ ಬೋಟ್ ಕ್ಲಬ್ ಇರುತ್ತೆ. 1 ವರ್ಷದ ಹಿಂದೆ ಹೋಮ್ ಮಿನಿಸ್ಟರ್ ಮಗನ ಜೊತೆ ಹೊರಗೆ ಹೋಗಿದ್ದ ಒಂದು ಹುಡುಗಿ ಕಾಣಿಸ್ತಾ ಇರಲ್ಲ. ಇದರಿಂದ ಅದು ತುಂಬ ವೈರಲ್ ಆಗಿ ಆ ಕೇಸ್ನ ಹ್ಯಾಂಡಲ್ ಮಾಡೋಕೆ ನಮ್ಮ ಕಥೆಯ ನಾಯಕ ACP ಸತ್ಯಜಿತ್ನ ಅಪಾಯಿಂಟ್ ಮಾಡ್ತಾರೆ. ಸತ್ಯ ಬಂದು ಸ್ಥಳ ಪರಿಶೀಲನೆ ಮಾಡಿ ಬುರುಡೆನ ಫಾರೆನ್ಸಿಕ್ಗೆ ಕಳಿಸ್ತಾನೆ. ಫಾರೆನ್ಸಿಕ್ ಅವರಿಂದ ಗೊತ್ತಾಗೋದು ಆ ಬುರುಡೆ ಜಾಲೈನ್ ಅಂದರೆ ಹಲ್ಲುಗಳ ಜೋಡಣೆ ನೋಡಿದಾಗ ಅವರಿಗೆ ಗೊತ್ತಾಗಿದ್ದು ಆ ಬುರುಡೆ ಒಬ್ಬ ಮಹಿಳೆದು. ಸುಮಾರು 20 ರಿಂದ 30 ವರ್ಷ ಇರೋ ಮಹಿಳೆ. ಮತ್ತೆ ಕೊಲೆಯಾಗಿ ಸುಮಾರು 1 ರಿಂದ 2 ವರ್ಷ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಸತ್ಯ ಕೊಲೆ ಮಾಡಿದವರು ಯಾರು ಅಂತ ಹುಡುಕೋ ಮುಂಚೆ ಕೊಲೆ ಆಗಿರೋದು ಯಾರು ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಮೊದಲಿಗೆ ಆ ಸ್ಟೇಟಲ್ಲಿ 2 ವರ್ಷದಿಂದ ಕಾಣೆಯಾಗಿರೋ ಹುಡುಗಿರ ಲಿಸ್ಟ್ ತೆಗಿತಾರೆ. ಅದರಲ್ಲಿ ಸಿಕ್ಕಿರೋರನ್ನ ಮೈನಸ್ ಮಾಡ್ತಾರೆ, ಸತ್ತೋಗಿರೋರನ್ನ ಮೈನಸ್ ಮಾಡ್ತಾರೆ. ಕಡೆಗೆ ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟ ಮೇಲೆ ಬಾಡಿ ಸಿಗದೇ ಇರೋ 20 ರಿಂದ 30 ವರ್ಷ ಮಹಿಳೆಯರು 37 ಜನ ಇರ್ತಾರೆ. ಇವಾಗ ಈ 37 ಜನ ವಿಕ್ಟಿಮ್ಸ್ನ ಫೋಟೋನ ಸಿಕ್ಕಿರೋ ಸ್ಕಲ್ ಜೊತೆ ಮ್ಯಾಚ್ ಮಾಡ್ತಾರೆ. ಸ್ಕಲ್ ಸೂಪರ್ ಇಂಪೋಸಿಷನ್ ಅನ್ನೋ ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಆದರೆ ಆ ಸ್ಕಲ್ ಯಾವ ವಿಕ್ಟಿಮ್ಸ್ಗೂ ಮ್ಯಾಚ್ ಆಗಲ್ಲ. ಅದಕ್ಕೆ ಫಾರೆನ್ಸಿಕ್ ಅವರು ಸ್ಕಲ್ನ ರೀಕನ್ಸ್ಟ್ರಕ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಸತ್ಯಾಗೆ ಈ 37 ಜನದಲ್ಲಿ ಆ ಸ್ಕಲ್ ಯಾರ್ದು ಅಲ್ಲ ಅಂದರೆ ಮೋಸ್ಟ್ಲಿ ಸತ್ತಿರೋ ಹುಡುಗಿ ಅನಾಥೆ ಆಗಿರ್ಬೋದು. ಅದರಿಂದ ಯಾರೋ ಕಂಪ್ಲೇಂಟ್ ಕೊಡದೇ ಇರ್ಬೋದು. ಅಥವಾ ಆ ಹುಡುಗಿ ಬೇರೆ ಸ್ಟೇಟಿಂದ ಇಲ್ಲಿಗೆ ಬಂದಿರ್ಬೋದು ಅಂತ ಅನಿಸುತ್ತೆ ಅಂತ ಅನ್ಕೋತಾನೆ. ಅದೇ ಟೈಮ್ಗೆ ಸ್ಟೇಷನ್ಗೆ ಸತ್ಯರ ಮಾವ ಬರ್ತಾರೆ. ಅವರಿಗೆ ಸತ್ಯನ ಬಿಟ್ಟರೆ ಯಾರು ಸಂಬಂಧಿಕರು ಇರಲ್ಲ. ಬಂದು ಸತ್ಯನಿಗೆ ನಾನು ಸ್ಪಿರಿಚುವಲ್ ದಾರಿಲಿ ಹೋಗ್ತಿದ್ದೀನಿ ಅಂತ ಹೇಳಿ ಸತ್ಯನ ಮಾತಾಡಿಸ್ಕೊಂಡು ಅವನ ಹತ್ರ ಸ್ವಲ್ಪ ದುಡ್ಡು ತೊಗೊಂಡು ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಕೇಸ್ ಎಲ್ಲಿವರೆಗೂ ಬಂದಿದೆ ಅಂತ ಸತ್ಯ ಅವರ ಐಯರ್ ಆಫೀಸರ್ ಹೇಳ್ತಾ ಇರ್ತಾನೆ. ಆದರೆ ಇನ್ನೂ ವಿಕ್ಟಿಮ್ ಯಾರು ಅಂತ ಗೊತ್ತಾಗಿಲ್ಲ. ಆವಾಗ ಸತ್ಯ ಸ್ಕಲ್ಲಲ್ಲಿ ಇರೋ ಎಲ್ಲ ಹಲ್ಲುಗಳು ಉದುರಿ ಹೋಗಿವೆ. ಆದರೆ ಒಂದು ಹಲ್ಲನ್ನು ಬಿಟ್ಟು ಅದನ್ನೇ ಇಟ್ಕೊಂಡು ಕೇಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾನೆ. ಅಲ್ಲೇ ಇದ್ದ ಡಾಕ್ಟರ್ ಸ್ಕಲ್ 1 ವರ್ಷದಿಂದ ನೀರೊಳಗೆ ಇರೋದ್ರಿಂದ ಹಲ್ಲುಗಳು ಉದುರಿ ಹೋಗೋದು ಸಾಮಾನ್ಯ. ಆದರೆ ಆ ಉದುರದೇ ಇರೋ ಹಲ್ಲು ಮೋಸ್ಟ್ಲಿ ಪ್ರಾಸ್ಥೆಟಿಕ್ ಹಲ್ಲು ಆಗಿರಬಹುದು. ಅದರಿಂದ ಡೆಂಟಲ್ ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸಿದ್ರೆ ಏನಾದರೂ ಕೇಸ್ಗೆ ಹೆಲ್ಪ್ ಆಗೋ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯ ಅವನೇ ಪರ್ಸನಲ್ ಆಗಿ ಹೋಗಿ ಡೆಂಟಲ್ ಡಾಕ್ಟರ್ನ ಮೀಟ್ ಮಾಡ್ತಾನೆ. ಅವನಿಂದ ಗೊತ್ತಾಗೋದು ಆ ಹುಡುಗಿ ಸಾಯೋ ಮುಂಚೆ ಪ್ರಾಸ್ಥೆಟಿಕ್ ಹಲ್ಲನ್ನ ಹಾಕ್ಸ್ಕೊಂಡಿದ್ದಾಳೆ. ಅದಕ್ಕೆ ಸ್ಕ್ರೂ ಹಾಕಿರೋದ್ರಿಂದ ನೀರಲ್ಲಿದ್ರೂ ಹಲ್ಲು ಉದುರಿ ಹೋಗಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ಆ ಹಲ್ಲಿಗೆ ಯೂಸ್ ಮಾಡಿರೋ ಪ್ರಾಸ್ಥೆಟಿಕ್ಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕಿ ಅದನ್ನ ನ್ಯಾರೋ ಡೌನ್ ಮಾಡಿದ್ರೆ ವಿಕ್ಟಿಮ್ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಸ್ಟೇಟಲ್ಲಿರೋ 20 ಡೆಂಟಲ್ ಹಾಸ್ಪಿಟಲ್ಗೆ ಪ್ರಾಸ್ಥೆಟಿಕ್ಸ್ನ ಸಪ್ಲೈ ಮಾಡೋ 13 ಲ್ಯಾಬಿಂದ ಪೇಷಂಟ್ ಲಿಸ್ಟ್ ತರಿಸಿ ಎಲ್ಲ ಪೇಷಂಟ್ಸ್ಗೂ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾರು ಕಾಲ್ ರಿಸೀವ್ ಮಾಡಲ್ವೋ ಅವಳೇ ವಿಕ್ಟಿಮ್ ಆಗಿರ್ತಾಳೆ ಅಂತ ಇವ್ರು ಅನ್ಕೋತಾರೆ. ಈ ಕಡೆ ಮೇಧಾಗೆ ಅವಳ ಮನೆಯಲ್ಲಿ ಯಾರೋ ಇದ್ದಾರೆ, ಯಾವುದೋ ಆತ್ಮ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದನ್ನ ಅವಳು ಕೊಲೀಗ್ ಹತ್ರ ಶೇರ್ ಮಾಡ್ಕೋತಾಳೆ. ಅದಕ್ಕೆ ಅವಳು ಕೊಲೀಗ್ ಜರಾ ಅನ್ನೋ ಒಬ್ಳು ಸ್ಪಿರಿಚುವಲ್ ಲೇಡಿನ ಮೇಧಾ ಮನೆಗೆ ಕರ್ಕೊಂಡು ಹೋದರೆ ಮನೇಲಿ ಯಾವುದಾದ್ರೂ ಆತ್ಮ ಇದೆಯಾ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದೇ ದಿನ ಮೇಧಾ ಹೋಗಿ ಜರಾನ ಮೀಟ್ ಮಾಡಿ ಅವಳ ಮನೇಲಿ ನಡೀತಿರೋ ಘಟನೆನ ವಿವರಿಸ್ತಾಳೆ. ಅದಕ್ಕೆ ಜರಾ ಮೇಧಾ ಮನೆಗೆ ಹೋಗ್ತಾಳೆ. ಅಲ್ಲಿ ಅವಳಿಗೆ ಆತ್ಮ ಇರೋ ಥರ ಫೀಲ್ ಆಗುತ್ತೆ. ಈ ಕಡೆ ಸತ್ಯ ಒಂದು ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬಂದು ಮೊಬೈಲ್ ಚಾರ್ಜ್ ಹಾಕಿ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತ್ಕೊಳ್ತಾನೆ. ಆವಾಗ ಅವನಿಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ಅವನಿಗೆ ಡೆಂಟಲ್ ಪೇಷಂಟ್ ಒಬ್ಬರಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ, ಅವ್ರ ಡೀಟೇಲ್ಸ್ ಎಲ್ಲ ಮೇಲ್ ಮಾಡಿದ್ದೀನಿ ಅಂತ ಇರುತ್ತೆ. ಅದಕ್ಕೆ ಪ್ಯಾರಲಲ್ ಆಗಿ ಮೇಧಾ ಮನೆಯಲ್ಲಿ ಇರೋ ಆತ್ಮ ಯಾರ್ದು ಅಂತ ತಿಳ್ಕೊಳ್ಳೋಕೆ ಜರಾ ಕ್ಯಾಂಡಲ್ಸ್ ಹಚ್ಚಿ ಮಂತ್ರ ಹೇಳೋಕೆ ಶುರು ಮಾಡ್ತಾಳೆ. ಜರಾ ಮೇಲೆ ಆತ್ಮ ಬರುತ್ತೆ. ಅದು ಮರಳಿನ ಮೇಲೆ ಈವಾ ಮರಿಯಾ ಅಂತ ಬರೆಯುತ್ತೆ.
ಜೊತೆಗೆ ಅದೇ ಟೈಮ್ಗೆ ಮೇಧಾ ಮನೆಯ ಫ್ರಿಡ್ಜ್ ಡೋರ್ ಬಡ್ಕೊಳ್ಳೋಕೆ ಶುರುವಾಗುತ್ತೆ. ಆಮೇಲೆ ಡೋರ್ ಓಪನ್ ಆಗಿ ಅದರಿಂದ ಆತ್ಮ ಈಚೆಗೆ ಬರುತ್ತೆ. ಅಲ್ಲಿಗೆ ಸೀನ್ ಕಟ್ಟಾಗಿ ಸತ್ಯನ ತೋರಿಸ್ತಾರೆ. ಈ ಕಡೆ ಸತ್ಯ ಮೇಲಲ್ಲಿ ಇರೋ ಫೈಲಲ್ಲಿ ಕೂಡ ಈವಾ ಮರಿಯಾ ಅಂತ ಇರುತ್ತೆ. ಇದರಿಂದ ನಮಗೆ ಗೊತ್ತಾಗೋದು ಮತ್ತೆ ಸತ್ಯಗೆ ಸಿಕ್ಕಿರೋ ತಲೆಬುರುಡೆ 2 ಈವಾ ಮರಿಯಾ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಮೇಧಾ ಮನೆಯಲ್ಲಿ ಚಿನ್ನುಟ್ಟಿ ಕಾಣಿಸ್ತಿಲ್ಲ ಅಂತ ಹುಡುಕ್ತಾ ಇರ್ತಾಳೆ. ಆವಾಗ ಫ್ರಿಡ್ಜ್ ಅಲ್ಲಾಡೋದು ಕಾಣಿಸುತ್ತೆ. ಓಪನ್ ಮಾಡಿದ್ರೆ ಫ್ರೀಸರಲ್ಲಿ ಚಿನ್ನುಟ್ಟಿ ಕೂತಿರ್ತಾಳೆ. ಮೇಧಾ ಚಿನ್ನುಟ್ಟಿನ ಈಚೆ ಎತ್ಕೊಂಡು ನೋಡಿದ್ರೆ ಅವಳ ಬಾಯಲ್ಲಿ ಕೂದಲಿನ ಗೊಂಚಲು ಇರುತ್ತೆ. ನೋಡಿದ್ರೆ ಅದೆಲ್ಲ ಮೇಧಾಳ ಕನಸಾಗಿರುತ್ತೆ. ಚಿನ್ನುಟ್ಟಿ ಮೇಧಾ ಪಕ್ಕದಲ್ಲೇ ಮಲಗಿರ್ತಾಳೆ. ಮೇಧಾ ಎದ್ದು ಹೋಗಿ ಫ್ರಿಡ್ಜ್ ಓಪನ್ ಮಾಡಿ ನೋಡ್ತಾಳೆ. ಆಮೇಲೆ ಡೋರ್ನ ಕೋಪದಲ್ಲಿ ಕ್ಲೋಸ್ ಮಾಡಿ ಮನೆ ಓನರ್ಗೆ ಕಾಲ್ ಮಾಡಿ ಹೊಸ ಫ್ರಿಡ್ಜ್ ತರ್ತಿದ್ದೀನಿ, ಈ ಫ್ರಿಡ್ಜ್ನ ತಗೊಂಡೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಓನರ್ ಸರಿ ಅಂತಾರೆ. ಈ ಕಡೆ ಸತ್ಯಾಗೆ ಆ ಸ್ಕಲ್ ಈವಾ ಮರ್ಯಾದೆ ಇರಬೇಕು ಅಂತ ಅನಿಸಿ ಯೂನಿಕ್ ಐಡೆಂಟಿಟಿ ಆಥರೈಸೇಷನ್ ಇಂದ ಈವಾ ಮರಿಯಾಳ ಆಧಾರ್ ಕಾರ್ಡ್ ತರಿಸ್ತಾನೆ. ಅದೇ ಟೈಮ್ಗೆ ಸ್ಕಲ್ ರೀಕನ್ಸ್ಟ್ರಕ್ಟ್ ಆಯಿತು ಅಂತ ಫಾರೆನ್ಸಿಕ್ಕಿಂದ ಗೊತ್ತಾಗುತ್ತೆ. ಇವಾಗ ಈವಾ ಮರಿಯಾ ಫೋಟೋನ ರೀಕನ್ಸ್ಟ್ರಕ್ಟ್ ಮಾಡಿರೋ ಸ್ಕಲ್ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಅದು 100% ಮ್ಯಾಚ್ ಆಗುತ್ತೆ. ಇವಾಗ ಈವಾ ಮರಿಯಾನೇ ಸತ್ತಿರೋ ವಿಕ್ಟಿಮ್ ಅಂತ ಸತ್ಯಾಗೆ ಕನ್ಫರ್ಮ್ ಆಗುತ್ತೆ. ಇವರು ಇವಾಗ ವಿಕ್ಟಿಮ್ ಯಾರು ಅಂತ ಕಂಡುಹಿಡಿದಿದ್ದಾರೆ. ಇವಾಗ ಕೊಲೆ ಮಾಡಿರೋದು ಯಾರು ಅಂತ ಕಂಡುಹಿಡಿಬೇಕು. ಅದಕ್ಕೆ ಆಧಾರ್ ಕಾರ್ಡಲ್ಲಿದ್ದ ಈವಾ ಅಡ್ರೆಸ್ನ ಹುಡಿಕೊಂಡು ಸತ್ಯ ಮತ್ತು ಇನ್ನೊಬ್ಬ ಪೊಲೀಸ್ ಹೋಗ್ತಾರೆ. ಈವಾ ಅವರ ತಂದೆ ಹೆಸರು ಫಿಲಿಪ್ಸ್ ಅಂತ. ಈವಾ ಅವರ ಊರಿಗೆ ಹೋಗಿ ಒಂದು ಟೀ ಅಂಗಡಿಯವನ ಹತ್ರ ಫಿಲಿಪ್ಸ್ ಬಗ್ಗೆ ಕೇಳಿದಾಗ ಟೀ ಅಂಗಡಿಯವನು ಫಿಲಿಪ್ಸ್ ಮತ್ತು ಈವಾ ಬಗ್ಗೆ ಹೇಳ್ತಾನೆ. ಈವಾಳ ತಾಯಿ ಮೇರಿ ಇವಾಗೆ 1 ವರ್ಷ ಇದ್ದಾಗಲೇ ಸತ್ತೋಗ್ತಾಳೆ. ಅದಕ್ಕೆ ಫಿಲಿಪ್ಸ್ ಈವಾನ ನೋಡ್ಕೊಳ್ಳೋಕ್ಕೆ ಅಂತ ಅವರ ರಿಲೇಟಿವ್ಸ್ನ ಒಬ್ಬರನ್ನ ಕರ್ಕೊಂಡು ಬರ್ತಾನೆ. ಆದರೆ ಅವಳು ಫಿಲಿಪ್ಸ್ ಜೊತೆ ಸಂಸಾರ ಮಾಡೋಕ್ಕೆ ಶುರು ಮಾಡಿ ಮಗುನ ನೋಡ್ಕೊಳ್ಳೋಕ್ಕೆ ಬಂದವಳೆ 2 ಮಗುಗಳಿಗೆ ಜನ್ಮ ಕೊಡ್ತಾಳೆ. ಅದರಿಂದ ಈವಾಗೂ ಅವಳು ಮಲ್ತಾಯಿಗೂ ಆಗ್ತಿರಲ್ಲ. ಅದಕ್ಕೆ ಫಿಲಿಪ್ಸ್ ಈವಾನ ಕಾನ್ವೆಂಟ್ಗೆ ಸೇರಿಸಿ ಅಲ್ಲೇ ಹಾಸ್ಟೆಲ್ಗೆ ಸೇರಿಸ್ತಾನೆ. ಆಮೇಲೆ ಫಿಲಿಪ್ಸ್ ಸತ್ತೋಗ್ತಾನೆ. ಫಿಲಿಪ್ಸ್ ವಿಲ್ಲಲ್ಲಿ ಅವನ ಎಲ್ಲ ಆಸ್ತಿ ಈವಾಗೆ ಸೇರಬೇಕು ಅಂತ ಬರೆದಿರ್ತಾನೆ. ಅದಕ್ಕೆ ಈವಾ ಫಿಲಿಪ್ಸ್ ಸತ್ಮೇಲೆ ವಾಪಸ್ ಊರಿಗೆ ಬಂದು ಎಲ್ಲ ಆಸ್ತಿನೂ ಮಾರಿಬಿಟ್ಟು ಹೋದ್ಲು ಅಂತ ಹೇಳ್ತಾನೆ. ಅಲ್ಲಿಗೆ ಆ ಊರಲ್ಲಿ ಏನೇ ಸೇಲ್ ಮಾಡಬೇಕು ಅಂದರೆ ಇರೋ ಒಬ್ಬ ಬ್ರೋಕರ್ ಬರ್ತಾನೆ. ಅವನು ಸತ್ಯನ ಈವಾ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ಸತ್ಯಗೆ ಮನೆ ತೋರಿಸಿ ಆಮೇಲೆ ಈವಾಳ ತಂದೆ ಈವಾಗೆ ಬಿಟ್ಟಿದ್ದ 4 ಎಕರೆ ಜಮೀನಿನ ಬಳಿಗೆ ಬ್ರೋಕರ್ ಸತ್ಯನ ಕರ್ಕೊಂಡು ಹೋಗಿ ಈ ಜಮೀನು ತಗೊಳ್ಳೋಕೆ ನನ್ನ ಹತ್ರ ಒಳ್ಳೆ ಬೈಯರ್ ಇದ್ರು, ಆದರೆ ಈವಾ ಯಾವುದೋ ಏಜೆನ್ಸಿ ಮುಖಾಂತರ ನನಗೆ ಗೊತ್ತಿಲ್ಲದ ಹಾಗೆ ಈ ಜಮೀನೆಲ್ಲ ಮಾರಿದ್ದಾಳೆ ಅಂತ ಹೇಳ್ತಾನೆ. ಆಮೇಲೆ ಸತ್ಯ ಈವಾಳ ಮಲತಾಯಿ ಲೆಸ್ಸಿ ಮನೆಗೆ ಹೋಗ್ತಾನೆ. ಲೆಸ್ಸಿಗೆ ಒಬ್ಬ ಮಗ ಮತ್ತೆ ಒಬ್ಬ ಮಗಳು ಇರ್ತಾಳೆ. ಮಗಳಿಗೆ ಮದುವೆ ಆಗಿರುತ್ತೆ. ಅವಳು ಬಾಫ್ ಕಟ್ ಮಾಡಿಸಿರ್ತಾಳೆ. ಸತ್ಯ ಲೆಸ್ಸಿ ಹತ್ರ ಈವಾ ಬಗ್ಗೆ ಕೇಳಿದಾಗ ಅವಳು ಹೇಳೋದು ಈವಾ ಕಾಲೇಜಲ್ಲಿ ಓದೋವಾಗಲೇ ಹಿಂದೂ ಹುಡುಗನ ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾಳೆ, ಮತ್ತೆ ಆಸ್ತಿನೆಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ಮಾರಿದ್ದಾಳೆ ಅಂತ. ಅದನ್ನ ಕೇಳಿ ಸತ್ಯ ಈವಾಳ ಗಂಡ ಯಾರು ಅಂತ ಹುಡುಕಬೇಕು ಅಂತ ಅನ್ಕೋತಾನೆ. ಈವಾ ಮೊಬೈಲ್ ನಂಬರ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಡಾಕ್ಟರ್ ಪ್ರಕಾರ ಈವಾ ಸತ್ತಿರೋದು 2019 ಸೆಪ್ಟೆಂಬರ್, ಆದರೆ ಈವಾ ನಂಬರ್ ಏಪ್ರಿಲ್ 2020 ಆಕ್ಟಿವ್ ಆಗಿರುತ್ತೆ. ಮತ್ತೆ ಅದು ಲಾಸ್ಟ್ ಆಕ್ಟಿವ್ ಆಗಿದ್ದು ವಾರಣಾಸಿಯಲ್ಲಿ ಅಂತ ಗೊತ್ತಾಗುತ್ತೆ. ಸತ್ಯ ಈವಾ ನಂಬರ್ ಸೇವ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ DP ಚೆಕ್ ಮಾಡ್ತಾನೆ. ಅದರಲ್ಲೂ ವಾರಣಾಸಿ ಫೋಟೋ ಇರುತ್ತೆ. ಇದರಿಂದ ಗೊತ್ತಾಗೋದು ಈವಾನ ಕೊಂದಿರೋ ಕಿಲ್ಲರ್ ಈವಾ ಬದುಕಿದಾಳೆ ಅಂತ ನಂಬಿಸೋಕೆ ಅವಳ ನಂಬರ್ನ ಈವಾನ ಸಾಯಿಸಿ 7 ಮಂತ್ಸ್ ಯೂಸ್ ಮಾಡಿದ್ದಾರೆ ಅಂತ. ಈ ಕಡೆ ಮನೆಯಲ್ಲಿ ಇರೋ ಆತ್ಮ ಈವಾ ಮರಿಯಾದು ಅಂತ ಗೊತ್ತಾಗಿ ಮೇಧಾ ಆತ್ಮನ ಕಂಡಿಡ್ದಿದ್ದ ಜರಾಳ ಹತ್ರ ಸೊಲ್ಯೂಷನ್ ಕೇಳ್ತಾಳೆ. ಅದಕ್ಕೆ ಅವಳು ಹೇಳೋದು ಈವಾ ಮೇಧಾಳ ಹತ್ರ ಮಾತ್ರ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಅಂದರೆ ಮೇಧಾ ಇಂದ ಈವಾಗೆ ಏನೋ ಹೆಲ್ಪ್ ಆಗಬೇಕು. ಮೋಸ್ಟ್ಲಿ ಅವಳು ಸತ್ತಿರೋ ಮಿಸ್ಟರಿನ ಸಾಲ್ವ್ ಮಾಡಿದರೆ ಆತ್ಮದ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಮೇಧಾ ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ. ಮೊದಲು ಅವಳು ಈವಾ ಮರಿಯ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ತಾಳೆ. ಅದರಲ್ಲಿ ಮೇಧಾಳ ಲಾಯರ್ ಫ್ರೆಂಡ್ ಈವಾಗೆ ಮ್ಯೂಚುವಲ್ ಫ್ರೆಂಡ್ ಅಂತ ಗೊತ್ತಾಗಿ ಮೇಧಾ ಲಾಯರ್ ಅರಿತಾಗೆ ಕಾಲ್ ಮಾಡಿ ಈವಾ ಬಗ್ಗೆ ಕೇಳಿದಾಗ ಲಾಯರ್ ಫ್ರೆಂಡ್ ಮೋಸ್ಟ್ಲಿ ಅವಳು ನನ್ನ ಕ್ಲೈಂಟ್ ಇರ್ಬೋದು, ನಾನು ಬೆಳಿಗ್ಗೆ ಚೆಕ್ ಮಾಡಿ ಹೇಳ್ತೀನಿ ಅಂತಾಳೆ. ಬೆಳಿಗ್ಗೆ ಅರಿತಾ ಕಾಲ್ ಮಾಡಿ ಹೌದು ಈವಾ ನನ್ನ ಕ್ಲೈಂಟೇನೆ, ಅವಳು ಕೂಡ ನಿನ್ನಾಗೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ಲು, ಅವಳ ಗಂಡನ ಹೆಸರು ದರ್ಶನ್ ದೇವ್, ಅವನು ನೀನು ವರ್ಕ್ ಮಾಡ್ತಿರೋ ಚಾನಲಲ್ಲೇನೆ ವರ್ಕ್ ಮಾಡ್ತಿರೋದು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಈ ಕಡೆ ಸತ್ಯಗೆ ಇವಾಳ ಗಂಡ ದರ್ಶನ್ ದೇವ್ ಅಂತ ಗೊತ್ತಾಗಿ ಆಫೀಸ್ಗೆ ಬಂದು ದರ್ಶನ್ ಹತ್ರ ಇವಾಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲೆಲ್ಲ ಇವಾಳ ಬಗ್ಗೆ ಮಾತಾಡೋಕೆ ಆಗಲ್ಲ ಅಂತಾನೆ. ಅದಕ್ಕೆ ಸತ್ಯ ದರ್ಶನ್ ನಮ್ಮ ಮನೆ ಅಡ್ರೆಸ್ ತಿಳ್ಕೊಂಡು ಸಂಜೆ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ಸತ್ಯ ದರ್ಶನ್ ಚೇಂಬರಿಂದ ಹೋಗೋದನ್ನ ಮೇಧಾ ನೋಡ್ತಾಳೆ. ಒಂದು ಕಡೆ ಸತ್ಯ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಮೇಧಾ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾಳೆ. ಇಬ್ರಿಗೂ ಬೇಕಿರೋ ಆನ್ಸರ್ ಇವನ ಸಾಯಿಸಿದ್ಯಾರು ಮತ್ತೆ ಯಾಕೆ ಅಂತ. ಇವನ ಮದುವೆಯಾಗಿ ಡೈವರ್ಸ್ ತಗೊಂಡಿರೋ ದರ್ಶನ್ ದೇವ್ ಮೇಲೆ. ಮೇಧಾ ಅವಳ ಕೊಲೀಗ್ ಹತ್ರ ದರ್ಶನ್ ದೇವ್ ಬಗ್ಗೆ ಕೇಳಿ ಇವ ಬಗ್ಗೆ ಏನಾದರೂ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳೋದು ಇವನ ನಾನು ಯಾವತ್ತೂ ಮೀಟ್ ಆಗಿರಲಿಲ್ಲ. ದರ್ಶನ್ ಮತ್ತೆ ಇವ ಇಬ್ರು ಪಾಂಡಿಚೇರಿಯಲ್ಲಿ ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು. ಅಲ್ಲೇ ಲವ್ ಮಾಡಿ ಮದುವೆ ಆದ್ರು. ಆಮೇಲೆ ಇಲ್ಲಿಗೆ ಶಿಫ್ಟ್ ಆದ್ರು. ಈ ಚಾನಲ್ ಓನರ್ಗೆ ದರ್ಶನ್ ಐಡಿಯಾಸ್ ಇಷ್ಟ ಆದವು. ಚಾನಲ್ ಹೆಣ್ಮಗಳಿಗೆ ದರ್ಶನ್ ಇಷ್ಟ ಆದ. ಆಮೇಲೆ ಇವ ಮತ್ತೆ ದರ್ಶನ್ ಡೈವರ್ಸ್ ಆಯಿತು. ದರ್ಶನ್ ಮತ್ತೆ ಚಾನಲ್ ಹೆಣ್ಮಗಳು ಮದುವೆ ಆದ್ರು ಅಂತ ಹೇಳ್ತಾನೆ. ಜೊತೆಗೆ ಇವ ಜೊತೆ ನನ್ನ ಫ್ರೆಂಡ್ ಒಬ್ಳು ವರ್ಕ್ ಮಾಡ್ತಿದ್ಲು ಅಂತ ಹೇಳಿ ಮೇಧಾಗೆ ಇವ ಜೊತೆ ವರ್ಕ್ ಮಾಡ್ತಿದ್ದ ಒಬ್ಳು ಮಹಿಳೆನ ತೋರಿಸ್ತಾನೆ. ಆ ಮಹಿಳೆ ಹೇಳೋದೇನೆಂದರೆ ಇವ ಡೈವರ್ಸ್ ಆದಮೇಲೆ ಕೆಲಸ ಬಿಟ್ಟು ಹೋದ್ಲು. ನಾನು ನನ್ನ ಮದುವೆಗೆ ಕರೆಯೋಕೆ ಇವಾಗೆ ಡಿಸೆಂಬರಲ್ಲಿ ಮೆಸೇಜ್ ಮಾಡಿದ್ದೆ. ಅವಳು ಕಂಗ್ರಾಟ್ಸ್ ಕೂಡ ಹೇಳಿದ್ಲು. ಜೊತೆಗೆ ನಾನು ಯಾವುದೋ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀನಿ, ಮದುವೆಗೆ ಬರೋಕೆ ಆಗಲ್ಲ ಅಂತ ಕೂಡ ಹೇಳಿದ್ಲು ಅಂತಾಳೆ. ಈ ಕಡೆ ಸತ್ಯ ಇವಳ ಎಕ್ಸ್ ಹಸ್ಬೆಂಡ್ ದರ್ಶನ್ ಮನೆಗೆ ಹೋಗಿ ಅವನ ವಿಚಾರಣೆ ಮಾಡ್ತಾನೆ. ಅದರಿಂದ ಅವನಿಗೆ ಗೊತ್ತಾಗೋದು ದರ್ಶನ್ ಕೊಲೆ ಮಾಡಿರೋಕೆ ಸಾಧ್ಯ ಇಲ್ಲ ಅಂತ. ದರ್ಶನ್ಗೆ ಇವ ಸತ್ತಿರೋ ವಿಷಯ ಕೂಡ ಗೊತ್ತಿರಲ್ಲ. ಅದನ್ನ ಸತ್ಯನೇ ಹೇಳಿ ಬರ್ತಾನೆ. ಇವಾಗ ಕೇಸಲ್ಲಿ ಒಂದು ಮೇಜರ್ ವಿಷಯ ರಿವೀಲ್ ಆಗುತ್ತೆ. ಸತ್ಯಗೆ ಇವ ಹಲ್ಲಿನ ಬಗ್ಗೆ ಕ್ಲೂ ಕೊಟ್ಟಿದ್ದ ಡೆಂಟಲ್ ಡಾಕ್ಟರ್ ಕಾಲ್ ಮಾಡಿ ನಾನು ಹಳೆ ಕೇಸ್ ಫೈಲ್ ಚೆಕ್ ಮಾಡುವಾಗ ಇವರಿಗೆ ಇವ ತಲೆಬುಡೆ ಸಿಕ್ಕ ಹಾಗೆ ಬೇರೆ ಕಡೆ ಒಂದು ಕೈ ಸಿಕ್ಕಿದೆ, ಅದರ ಫಾರೆನ್ಸಿಕ್ ರಿಪೋರ್ಟ್ ಚೆಕ್ ಮಾಡಿದ್ರೆ ಏನಾದರೂ ಲೀಡ್ ಸಿಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಸತ್ಯ ಆ ಕೈನ ಫಾರೆನ್ಸಿಕ್ ರಿಪೋರ್ಟ್ ತರಿಸ್ಕೋತಾನೆ. ಅದರಲ್ಲಿ ಕೈ ಜೊತೆ ಕಿಲ್ಲರ್ನ ಕೂದಲು ಕೂಡ ಸಿಕ್ಕಿರುತ್ತೆ.
ಅದನ್ನ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಆ ಕೈ ಈವಾದೇನೆ, ಮತ್ತು ಆ ಕೈಯಲ್ಲಿದ್ದ ಕೂದಲು ಕಿಲ್ಲರ್ದು, ಮತ್ತು ಕಿಲ್ಲರ್ ಒಬ್ಳು ಶಾರ್ಟ್ ಏಡ್ ಇರೋ ಮಹಿಳೆ ಅಂತ. ಶಾರ್ಟ್ ಏರ್ ಅಂದ ತಕ್ಷಣ ನಮಗೆ ನೆನಪಾಗೋದು ಈವ ಮಲ್ತಾಯಿಯ ಮಗಳು. ಅವಳು ಕೂಡ ಶಾರ್ಟ್ ಏರ್ ಮಾಡಿಸ್ಕೊಂಡಿರ್ತಾಳೆ. ಆದರೆ ಸತ್ಯಾಗಿ ಅವಳ ಮೇಲೆ ಅಷ್ಟೇನೂ ಡೌಟ್ ಬರಲ್ಲ, ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ಸತ್ಯ ಈವ ಮತ್ತು ದರ್ಶನ್ ಮದುವೆ ಆಗಿದ್ದಾಗ ವಾಸವಾಗಿದ್ದ ಮನೆ ಹತ್ರ ಹೋಗಿ ವಿಚಾರ ಮಾಡಿದಾಗ ಮನೆಯ ಓನರ್ ಹೆಂಡತಿ, ನಾನು ಒಂದಿನ ಈವನ ಟ್ರಾಫಿಕಲ್ಲಿದ್ದಾಗ ನೋಡಿದ್ದೆ, ಅವಳ ಜೊತೆ ಇನ್ನೊಬ್ಳು ಹೆಂಗಸು ಕಾರ್ನ ಡ್ರೈವ್ ಮಾಡ್ತಾ ಇದ್ಲು, ಅವಳು ಶಾರ್ಟ್ ಏಡ್ ಮಾಡಿಸ್ಕೊಂಡಿದ್ಲು ಅಂತ ಹೇಳ್ತಾಳೆ. ಜೊತೆಗೆ ಈವ ಮನೆಯಲ್ಲೇ ಬಿಟ್ಟು ಹೋಗಿದ್ದ ಒಂದು ಬ್ಯಾಗ್ ಕೊಡ್ತಾಳೆ. ಅದರಲ್ಲಿ ದರ್ಶನ್ ಮತ್ತು ಈವ ಜೊತೆಗಿದ್ದ ಫೋಟೋಸ್ನ ಬಾಕ್ಸ್ ಇರುತ್ತೆ. ಇವಾಗ ಸತ್ಯಗೆ ಕಿಲ್ಲರ್ ಒಬ್ಳು ಶಾರ್ಟ್ ಏಡ್ ವುಮೆನ್ ಅಂತ ಕನ್ಫರ್ಮ್ ಆಗುತ್ತೆ. ಆಮೇಲೆ ಸತ್ಯ ಈವ ಇದ್ದ ಹಾಸ್ಟೆಲ್ಗೆ ಹೋಗಿ ವಾರ್ಡನ್ ಜೊತೆ ಮಾತಾಡ್ತಾನೆ. ಅವಳು ಹೇಳೋದು ಏನಂದರೆ ಈವ ಜೊತೆ ರೇಖಾ ಅಂತ ರೂಮೇಟ್ ಇದ್ಲು. ಈವ ಹಾಸ್ಟೆಲ್ ಬಿಟ್ಟು ಹೋದ್ಮೇಲೆ ಅವಳ ಬಟ್ಟೆ ಬ್ಯಾಗ್ ಎಲ್ಲ ಇಲ್ಲೇ ಇತ್ತು. ಅದಕ್ಕೆ ನಾನು ಮೆಸೇಜ್ ಮಾಡಿದ್ದೆ ಇವಾಗೆ, ಅವಳು ಯಾವುದೋ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದೀನಿ, ನನ್ನ ಫ್ರೆಂಡ್ ಬಂದು ಬಟ್ಟೆ ಮತ್ತು ಬ್ಯಾಗ್ ತೊಗೊಂಡು ಹೋಗ್ತಾಳೆ ಅಂದ್ಲು. ಮಾರನೇ ದಿನ ನಾನು ಇಲ್ಲದೆ ಇರುವಾಗ ಈವ ಫ್ರೆಂಡ್ ಬಂದು ರೇಖಾ ಹತ್ರ ಈವ ಬ್ಯಾಗ್ ಎಲ್ಲ ಇಸ್ಕೊಂಡು ಹೋಗಿದ್ಲು ಅಂತ ಹೇಳ್ತಾಳೆ. ಜೊತೆಗೆ ನಿಮ್ಮ ರೀತಿನೇ ಒಬ್ರು ಲೇಡಿ ಬಂದು ಈವ ಬಗ್ಗೆ ವಿಚಾರಿಸ್ಕೊಂಡು ಹೋದ್ಲು ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯ ಮತ್ತೆ ಆ ಲೇಡಿ ಬಂದರೆ ನಮಗೆ ಕಾಲ್ ಮಾಡಿ ಅಂತ ನಂಬರ್ನ ವಾರ್ಡನ್ಗೆ ಕೊಟ್ಟು ಬರ್ತಾನೆ. ಈ ಯುವ ರೂಮೇಟ್ ರೇಖಾ ಮೇಲೆ ಡೌಟ್ ಬಂದು ಮರಿಯಾ ಫೇಸ್ಬುಕ್ಕಲ್ಲಿ ರೇಖಾನ ಪ್ರೊಫೈಲ್ ಹುಡುಕ್ತಾ ಇರ್ತಾರೆ. ಅಲ್ಲಿ ಯುವ ಪ್ರೊಫೈಲಲ್ಲಿ ಕೊನೆಯದಾಗಿ ಅಪ್ಲೋಡ್ ಮಾಡಿರೋ ಫೋಟೋಸ್ನ ಚೆಕ್ ಮಾಡಿದಾಗ ಅದು ವಾರಣಾಸಿದೇ ಆಗಿರುತ್ತೆ. ಹಿಂದೆ ಕೋವಿಡ್-19ಗೆ ಮಾಸ್ಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಕಾಣಿಸುತ್ತೆ. ಅದರಿಂದ ಅವರಿಗೆ ಗೊತ್ತಾಗೋದು ಇವ ರೀತಿ ಕಿಲ್ಲರ್ ವಾರಣಾಸಿಗೆ ಹೋಗಿದ್ದಾಗ ಕೋವಿಡಿಂದ ಲಾಕ್ಡೌನ್ ಆಗಿರುತ್ತೆ. ಅಲ್ಲಿಂದ ಬಸ್ಸಲ್ಲಿ ವಾರಣಾಸಿಯಿಂದ ಕೇರಳಗೆ ಆ ಊರಿನ ಜನಗಳನ್ನು ಕಳಿಸಿರ್ತಾರೆ. ಅದರಲ್ಲೇ ಇವ ನೇಮ್ನ ಯೂಸ್ ಮಾಡಿಕೊಂಡು ಕಿಲ್ಲರ್ ವಾಪಸ್ ಕೇರಳಗೆ ಬಂದಿರ್ತಾಳೆ. ವಿಶೇಷ ಅನ್ನೋ ಹಾಗೆ ಸ್ಪಿರಿಚುವಲ್ ಜರ್ನಿಯಲ್ಲಿದ್ದ ಸತ್ಯನ ಮಾವ ಕೂಡ ಕಿಲ್ಲರ್ ಬಂದಿದ್ದ ಬಸ್ಸಲ್ಲೇ ಬಂದಿರ್ತಾನೆ. ಅದಕ್ಕೆ ಸತ್ಯ ಹೋಗಿ ಅವನ ಮಾವನ್ನ ಕೇಳ್ತಾನೆ. ಅವನು ಹೇಳೋದು ನನಗೆ ಇವಾಗ ಗೊತ್ತು, ಅವಳ ಜೊತೆ ಮೊದಲು ಜಗಳ ಆಗಿತ್ತು, ಆಮೇಲೆ ನಾನೇ ಮಾತಾಡಿಸಿ ಫ್ರೆಂಡ್ ಆಗಿದ್ದೆ ಅಂತ. ಅದಕ್ಕೆ ಸತ್ಯ ನಿಜವಾದ ಯುವ ಮರಿಯ ಫೋಟೋ ತೋರಿಸಿ ಇವಳೇನಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇವಳಲ್ಲ ಬೇರೆ ಅವಳ ಬಗ್ಗೆ ಏನಾದರೂ ನೆನಪಾದರೆ ಹೇಳ್ತೀನಿ ಅಂತ ಸತ್ಯನ ಅಲ್ಲಿಂದ ಕಳಿಸ್ತಾನೆ. ಇವಾಗ ಸತ್ಯ ಅವನ ಹತ್ರ ಇರೋ ಎವಿಡೆನ್ಸ್ ಕ್ಲೂ ಎಲ್ಲ ಇಟ್ಕೊಂಡು ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾನೆ. ಅಲ್ಲಿ ಸತ್ಯ ಹೇಳೋದು ಒಬ್ಳು ಶಾರ್ಟ್ ಏಡ್ ಲೇಡಿ ಕಿಲ್ಲರ್ ದುಡ್ಡಿಗೋಸ್ಕರ ಇವನ ಕೊಂದಿದ್ದಾಳೆ. ಯುವ ಹತ್ರ ಅವರಪ್ಪನ ಕೋಟ್ಯಂತರ ರೂಪಾಯಿ ಆಸ್ತಿ ಇದೆ ಅಂತ ತಿಳ್ಕೊಂಡಿದ್ದ ಕಿಲ್ಲರ್ ಇವನ ಕೊಂದು ಯುವ ರೀತಿಯೇ ಆಸ್ತಿ ಎಲ್ಲ ಏಜೆನ್ಸಿ ಮುಖಾಂತರ ಮಾರಿದ್ದಾಳೆ. ಆಮೇಲೆ ಯುವ ಇನ್ನೂ ಬದುಕಿದ್ದಾಳೆ, ಯಾವುದೋ ಸ್ಪಿರಿಚುವಲ್ ಲೈಫ್ನ ಲೀಡ್ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ನಂಬಿಸೋಕೆ ಯುವ ಸತ್ ಮೇಲೂ ಯುವ ನಂಬರಿಂದ ಯುವ ಅಕೌಂಟ್ಸಿಂದ ವಾರಣಾಸಿ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾಳೆ. ಆದರೆ ಇವಳ ಆಸ್ತಿ ಮಾರೋಕೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಯುವ ಅಂತ ಹೇಳ್ಕೊಂಡು ಕಿಲ್ಲರ್ ಹೋಗಿದ್ದಾಳೆ. ಅಲ್ಲಿ ಯುವ ಫೋಟೋ ಬದಲು ಕಿಲ್ಲರ್ ಅವಳ ಫೋಟೋನೇ ಕೊಟ್ಟಿದ್ದಾಳೆ ಅಂತ ಸತ್ಯ ಎಲ್ಲ ಪೊಲೀಸರಿಗೂ ಹೇಳ್ತಾನೆ. ಅದಕ್ಕೆ ಒಬ್ಬ ಫೋಟೋ ಇಟ್ಕೊಂಡು ಒಂದು ಲುಕ್ಔಟ್ ನೋಟಿಸ್ ಕೊಡೋಣ ಅಂತ ಹೇಳ್ತಾನೆ. ಅದಕ್ಕೆ ಸತ್ಯ ಇದರಿಂದ ಕಿಲ್ಲರ್ ಎಸ್ಕೇಪ್ ಆಗೋ ಚಾನ್ಸಸ್ ಇದೆ, ನಾವೇ ಕಿಲ್ಲರ್ನ ಹುಡ್ಕೋಣ ಅಂತ ಹೇಳಿ ಈಚೆ ಬಂದಾಗ ಇವಳ ಹಾಸ್ಟೆಲ್ ವಾರ್ಡನ್ ಕಾಲ್ ಮಾಡಿ ಅವತ್ತು ಇವಳ ಬಗ್ಗೆ ಕೇಳ್ಕೊಂಡು ಬಂದಿದ್ದ ಲೇಡಿ ಟಿವಿಲಿ ಬರ್ತಿದ್ದಾಳೆ ಅಂತ ಹೇಳ್ತಾಳೆ. ಅದು ನ್ಯೂಸಲ್ಲಿ ಬರ್ತಿದ್ದ ಮೇಧಾ ಆಗಿರ್ತಾಳೆ. ಇವಾಗ ಫಸ್ಟ್ ಟೈಮ್ ಸತ್ಯ ಮೇಧಾಳನ್ನು ಮೀಟ್ ಆಗ್ತಾನೆ. ಮೇಧಾ ಇಷ್ಟು ದಿನ ಅವಳು ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್, ಅವಳು ಮನೆಯಲ್ಲಿ ನಡೆದ ಘಟನೆಗಳನ್ನು ಹೇಳ್ತಾಳೆ. ದೆವ್ವ ಆತ್ಮದ ಬಗ್ಗೆ ಕೇಳಿ ಸತ್ಯ ನಗ್ತಾ ಇರ್ತಾನೆ. ಮೇಧಾ ಸತ್ಯಾಗಿ ಗೊತ್ತಿಲ್ಲದ ಒಂದು ವಿಚಾರ ಹೇಳ್ತಾಳೆ. ಅದೇನೆಂದರೆ ಮೇಧಾಳ ಲಾಯರ್ ಫ್ರೆಂಡ್ ಹರಿತಾ ಯುವ ಜೊತೆ ಮಾತಾಡಿದಾಗ ಯುವ ಅವಳಿಗೆ ಯಾವುದೋ ಲೇಡಿಯಿಂದ ಅಪಾಯ ಇದೆ ಅಂತ ಹೇಳಿದ್ಲಂತೆ. ಇದನ್ನ ಕೇಳಿ ಸತ್ಯ ನಮಗೊತ್ತಿರೋ ಪ್ರಕಾರ ಇವನ ಕೊಲೆ ಮಾಡಿರೋದು ಲೇಡಿ, ನಿಮ್ಮ ಫ್ರೆಂಡ್ ಹರಿತಾನ ಮೀಟ್ ಮಾಡಿಸೋಕೆ ಆಗುತ್ತಾ ಅಂತ ಕೇಳ್ತಾನೆ. ಮೇಧಾ ಸರಿ ಕೇಳ್ತೀನಿ ಅಂತ ಕಾಲ್ ಮಾಡ್ತಾಳೆ. ಆ ಟೈಮಲ್ಲಿ ಸತ್ಯಾಗೆ ಅವ್ರ ಮಾವ ಕಾಲ್ ಮಾಡಿ ಯುವ ಮರಿಯನ್ನ ನಾನು ಮತ್ತೆ ನೋಡಿದ ಜಾಗ ನೆನಪಾಯಿತು ಅಂತ ಸತ್ಯಾಗೆ ಏನೋ ಹೇಳ್ತಾನೆ. ಆಗ ಸತ್ಯಾಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗುತ್ತೆ. ಆಲ್ರೆಡಿ ಸತ್ಯ ಹತ್ರ ಕಿಲ್ಲರ್ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕೊಟ್ಟಿದ್ದ ಫೋಟೋ ಇರುತ್ತಲ್ಲ, ಅದರಿಂದ ಕಿಲ್ಲರ್ ಯಾರು ಎಲ್ಲಿದ್ದಾಳೆ ಅಂತ ಕನ್ಫರ್ಮ್ ಆಗುತ್ತೆ. ಆ ಕಿಲ್ಲರ್ ಫೋಟೋನ ತಂದು ಮೇಧಾಗೆ ತೋರಿಸ್ತಾನೆ. ಅದನ್ನ ನೋಡಿ ಮೇಧಾಗೆ ಒಂದೇ ಸಲ ಶಾಕ್ ಆಗುತ್ತೆ. ಯಾಕಂದರೆ ಆ ಕಿಲ್ಲರ್ ಮೇಧಾಳ ಲಾಯರ್ ಫ್ರೆಂಡ್ ಹರಿತಾನೆ ಆಗಿರ್ತಾಳೆ. ಇವಾಗ ನಮಗೆ ಸತ್ಯ ಅವ್ರ ಮಾವ ಏನು ಹೇಳ್ದ ಅಂತ ತೋರಿಸ್ತಾರೆ. ಸತ್ಯ ಅವ್ರ ಮಾವ ಯುವ ಮರಿಯ ಅಂತ ಫೇಕ್ ನೇಮ್ ಹಿಡ್ಕೊಂಡು ವಾರಣಾಸಿಯಿಂದ ನನ್ನ ಜೊತೆ ಬಂದಿದ್ದ ಆ ಕಿಲ್ಲರ್ನ ನಾನು ಒಂದಿನ ಕೋರ್ಟ್ ಹತ್ರ ನೋಡಿದ್ದೆ ಅಂತ ಹೇಳ್ತಾನೆ. ಜೊತೆಗೆ ಮೇಧಾ ಇವಾಗೆ ಲಾಯರ್ ಗೊತ್ತಿತ್ತು ಅಂತ ಹೇಳಿರ್ತಾಳೆ. ಇದರಿಂದ ಸತ್ಯಾಗಿ ಲಾಯರ್ ಹರಿತಾನೆ ಕಿಲ್ಲರ್ ಅಂತ ಕನ್ಫರ್ಮ್ ಆಗುತ್ತೆ. ಇವಾಗ ನಮಗೆ ಯುವ ಮರಿಯ ಸತ್ತಿದ್ದು ಹೇಗೆ ಅಂತ ತೋರಿಸ್ತಾರೆ. ಯುವ ಹರಿತಾ ಹತ್ರ ಡೈವರ್ಸ್ ತಗೊಳ್ಳೋಕೆ ಹೋಗಿರ್ತಾಳೆ. ಕಡೆಗೆ ಇವಾಗೆ ಡೈವರ್ಸ್ ಸಿಗುತ್ತೆ. ಅದೇ ದಿನ ಅವಳ ತಂದೆ ಇವಾಗೋಸ್ಕರ ಬಿಟ್ಟಿದ್ದ ಹಣ ಒಡವೆ ಎಲ್ಲ ಯುವ ತಗೊಂಡು ಹರಿತಾ ಹತ್ರ ಮನೆಗೆ ಡ್ರಾಪ್ ಮಾಡೋಕೆ ಕೇಳಿರ್ತಾಳೆ. ಆದರೆ ಹರಿತಾಗೆ ಅರ್ಜೆಂಟಾಗಿ ದುಡ್ಡು ಬೇಕಿರುತ್ತೆ. ಯಾಕಂದರೆ ಅವಳ ತಂದೆ MB ವಿಲ್ಲಾಸ್ ಅನ್ನೋ ಪ್ರಾಜೆಕ್ಟ್ ಮಾಡ್ತಿರ್ತಾರೆ. ಹರಿತಾ ಅವಳು ಕ್ಲೈಂಟ್ ಹತ್ರ ಅದಕ್ಕೆ ದುಡ್ಡು ಇಸ್ಕೊಂಡಿರ್ತಾಳೆ. ಆದರೆ ಹರಿತಾ ತಂದೆ ಸತ್ತೋದ್ಮೇಲೆ ಇವಾಗ MB ವಿಲ್ಲಾಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಲ್ಲ. ಅದನ್ನ ಕಂಪ್ಲೀಟ್ ಮಾಡೋಕೆ ಹರಿತಾಗೆ ದುಡ್ಡು ಬೇಕಿರುತ್ತೆ. ಯುವ ಹತ್ರ ಇರೋ ದುಡ್ಡು ಆಸ್ತಿ ಮೇಲೆ ಹರಿತಾ ಕಂಡುಬೀಳುತ್ತೆ. ಇವನ ಹರಿತಾ ಅವಳ ಮನೆಗೆ ಡ್ರಾಪ್ ಮಾಡದೆ ಮಳೆ ಬರ್ತಿದೆ ಅಂತ ಹರಿತಾ ಇವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗಿ ಇವಳನ್ನು ಅಲ್ಲೇ ಸಾಯಿಸಿ ಅವಳ ಬಾಡಿನ ತುಂಡು ತುಂಡಾಗಿ ಕತ್ತರಿಸ್ತಾಳೆ. ಇವಳ ಬಾಡಿ ಪಾರ್ಟ್ನೆಲ್ಲ ಒಂದು ಫ್ರಿಡ್ಜಲ್ಲಿ ಇಡ್ತಾಳೆ. ಅದೇ ಫ್ರಿಡ್ಜ್ ಇವಾಗ ಮೇಧಾ ಮನೆಯಲ್ಲಿ ಇರೋದು. ಅದರಿಂದನೇ ಯುವ ಆತ್ಮ ಇನ್ನೂ ಫ್ರಿಡ್ಜಲ್ಲೇ ಇರೋದು. ಇವಳ ಬಾಡಿ ಪಾರ್ಟ್ಸ್ನ ಹರಿತಾ ಒಂದೊಂದು ಕಡೆ ಬಿಸಾಕ್ತಾಳೆ. ಆಮೇಲೆ ಯುವ ಆಧಾರ್ ಕಾರ್ಡಲ್ಲಿ ಹರಿತಾ ತನ್ನ ಫೋಟೋ ಹಾಕ್ಕೊಂಡು ತಾನೇ ಯುವ ಅನ್ನೋ ಹಾಗೆ ಅವಳ ಆಸ್ತಿ ಎಲ್ಲ ಮಾರ್ತಾಳೆ. ಆಮೇಲೆ ಯುವ ಬದುಕಿದ್ದಾಳೆ ಅಂತ ನಂಬಿಸೋಕೆ ಯುವ ಒಂದು ಸ್ಪಿರಿಚುವಲ್ ಜರ್ನಿಗೆ ಹೋಗ್ತಿದ್ದಾಳೆ ಅಂತ ಎಲ್ರಿಗೂ ಮೆಸೇಜ್ ಮಾಡ್ತಾಳೆ. ಅದರಿಂದ ಯುವ ಕೊಲೆ ಆಗಿದ್ರು ಎಲ್ಲರೂ ಯುವ ಯಾವುದೋ ಸ್ಪಿರಿಚುವಲ್ ಜರ್ನಿಲಿ ಇದ್ದಾಳೆ ಅಂತ ಅಂದ್ಕೊಂಡಿರ್ತಾರೆ. ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಹರಿತಾ ಮೇಧಾ ಕಲೆಕ್ಟ್ ಮಾಡಿರೋ ಎವಿಡೆನ್ಸ್ನ ನಾಶ ಮಾಡೋಕೆ ಮೇಧಾ ಮನೆಗೆ ಹೋಗಿರ್ತಾಳೆ.
ಹರಿತಾ ಮನೆಗೆ ಬಂದಿರೋದು ಫ್ರಿಡ್ಜಲ್ಲಿರೋ ಯುವ ಆತ್ಮಗೆ ಗೊತ್ತಾಗುತ್ತೆ. ಅದರಿಂದ ಫ್ರಿಡ್ಜ್ ಜೋರಾಗಿ ಬಡ್ಕೊಳ್ಳೋಕೆ ಶುರುವಾಗುತ್ತೆ. ಹರಿತಾ ಫ್ರಿಡ್ಜ್ ನೋಡಿ ಶಾಕ್ ಆಗ್ತಾಳೆ. ಅಲ್ಲಿಂದ ಸುಮ್ಮನೆ ಮನೆ ಕಡೆ ಹೋಗದೆ ಬಂದು ಫ್ರಿಡ್ಜ್ ಓಪನ್ ಮಾಡ್ತಾಳೆ. ಅಷ್ಟೇ, ಫ್ರಿಡ್ಜ್ ಬ್ಲಾಸ್ಟ್ ಆಗಿ ಹರಿತಾ ಸತ್ತೋಗ್ತಾಳೆ. ಕಡೆಗೂ ಸತ್ಯಾಗೆ ಕಿಲ್ಲರ್ ಯಾರು ಅಂತ ಗೊತ್ತಾದರೂ ಅವಳನ್ನ ಹಿಡಿಯೋಕೆ ಆಗಲಿಲ್ಲ. ಕೊನೆ ಸೀನಲ್ಲಿ ಮೇಧ ಇವಳ ಕೇಸ್ನ ಸಾಲ್ವ್ ಮಾಡಿದ ರೀತಿಯೇ ಅವಳ ತಂಗಿ ಯಾಕೆ ಸೂಸೈಡ್ ಮಾಡಿಕೊಂಡ್ಲು, ಅದು ನಿಜವಾಗ್ಲೂ ಸೂಸೈಡ್ ಆಗಿತ್ತಾ ಅಥವಾ ಕೊಲೆನಾ ಅಂತ ಕಂಡುಹಿಡಿಬೇಕು ಅಂತ ತೀರ್ಮಾನ ಮಾಡ್ಕೋತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಜೈ ಕರ್ನಾಟಕ.